ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಮಾರಿಸನ್ಸ್ ಡೈಪರ್ನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಚಳಿಗಾಲಕ್ಕೆ ಇದು ಲಾರ್ಜ್ ಸೈಜು 9 to 14 kg ಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಫ್ರೀಯಾಗಿ ಏನು ವೈಪ್ಸ್ ಕೊಟ್ಟಿದ್ದಾರೆ, ಬೇಬಿ ವೈಪ್ಸು. ಸೊ ಸ್ನಾನ ಮಾಡಿಸಿ ಏನು ಹಾಕಿರ್ತೀವಿ ಆಮೇಲೆ ಮಧ್ಯದಲ್ಲೆಲ್ಲ ಪೀ ಮಾಡಿದ್ರೆ ಬೇಕಾಗುತ್ತೆ ಅವಳಿಗೆ ವೈಪ್ ಮಾಡೋದಕ್ಕೆ. ಆ್ಯಂಡ್ ಇದು ಲೈಟ್ ವೆಯ್ಟಾಗೂ ಇದೆ, ಅವಳಿಗೆ ಎವ್ರಿ ಡೇ ಯೂಸ್ಗೂ ಸರಿಯಾಗುತ್ತೆ. ಆ್ಯಂಡ್ ಅವಳು 1 year ಪ್ಲಸ್ ಅಂದರೆ 13 months 15 monthಸಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಅವಳಿಗೆ ಸೂಟೇಬಲ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಹಬ್ಬಕ್ಕೆ ಮುಂಚೆ ಏನು ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ, ಗಣೇಶ ಹಬ್ಬಕ್ಕೆ ಮುಂಚೆ ಅದರ ವಿಡಿಯೋ ಇದು, ಅವ್ರ ಬ್ಲಾಗ್ ಅಂತ ಹೇಳ್ಬೋದು. ನಾನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಈಗಲೂ ಕೋಲ್ಡ್ ಹಾಗೆ ಇದೆ, ಸ್ವಲ್ಪ ವಾಸಿಯಾಗಿತ್ತು, ತಿರ್ಗಾ ಇವಾಗ ಜಾಸ್ತಿ ಆಗಿತ್ತು ವೆದರ್ಗೆ. ಸೊ ಹಬ್ಬಕ್ಕೆ ನಾವು ಮನೇಲಿ ಪೂಜೆ ಮಾಡಿದ್ದಿದ್ದಷ್ಟೇ. ನಾವು ಹೋಗೋದು ನಮ್ಮ ನಾದಿನಿ ಮನೆಗೆ ಹೋಗಿದ್ವಿ, ಅವ್ರು ಗಣೇಶ ಗ್ರ್ಯಾಂಡಾಗಿ ಕೂರಿಸಿ ಮಾಡ್ತಾರೆ. ಸೊ ಹಾಗಾಗಿ ಏನು ವುಡ್ ವರ್ಕ್ ಮಾಡಿಸಿದ್ದೆ ಇದು ಕೂಡ ಗಲೀಜಾಗಿತ್ತು, ಇದನ್ನು ಎಲ್ಲ ಒರೆಸಿ ಕ್ಲೀನಾಗಿ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಪಾತ್ರೆಗಳೇನು ಹಬ್ಬಕ್ಕೆ ಪ್ರತಿ ಸಲ ತೊಳೆಯೋಕ್ಕಾಗದೆ ಹೋದ್ರೂ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೊಂಡಿದ್ದೆ, ಸೊ ಅಷ್ಟೇ. ಸೊ ಖಾಲಿ ಇರೋದೆಲ್ಲ ನೋಡಿ ಡಬ್ಗಳ ಮೇಲೆ ತುಂಬಾ ಇದ್ದರೂ ಬೇಕಾಗ್ತಾನೆ ಇರುತ್ತೆ, ಹಾಗಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು, ಗೋಧಿ ಹಿಟ್ಟು ಏನಾದರೂ ತುಂಬಿಸ್ಕೊಳ್ಳೋದಕ್ಕೆ ಎಲ್ಲ ಬೇಕಾಗ್ತಾ ಇರುತ್ತೆ. ಆಮೇಲೆ ಮಣೆ ಕೂಡ ಅಷ್ಟೇ, ಏನು ನಾವು ವುಡ್ ವರ್ಕ್ ಮಾಡಿಸಿದಾಗ ಈಗ ಪೂಜೆಗಳ ಕೂತ್ಕೊಳ್ಳೋಕ್ಕೆ, ಇಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ನಾಮಕರಣಕ್ಕೆ ಕೂತ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಂಡಿದ್ವಿ ಮಣೆಗಳನ್ನ, ಚೆನ್ನಾಗಿರುತ್ತೆ. ಅದೇ ಥರ ಈಗ ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ನಮ್ಮದು ಏನು ವರ್ಕ್ ಇಲ್ಲ, ವುಡ್ ವರ್ಕ್ಸ್ ಐ ಮೀನ್ ಮಾಡರ್ನ್ ಕಿಚನ್ ಇಲ್ಲ, ಹಾಗಾಗಿ ಈ ಥರದ್ದಿದ್ದಾಗ ಯೂಸ್ ಆಗುತ್ತೆ. ಕೆಳಗಡೆ ಏನೋ ಗಲೀಜಾಗೋದಿಲ್ಲ ಅಂತ ಇಟ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ತಳ್ಳಿ ಕಸ ಗುಡ್ಸೋಕ್ಕೆ ಒರೆಸ್ಕೊಳ್ಳೋದಕ್ಕೆ. ಹಾಗೆ ಎಷ್ಟೊಂದು ಮೇಲ್ಗಡೆ ಇದ್ದೇ ಇರುತ್ತೆ, ಆದರೂ ಹೊಸದು ಮಾರ್ಕೆಟಲ್ಲಿ ನೋಡಿ ತೊಗೊಳ್ತಾನೆ ಇರ್ತೀವಿ. ಸೊ 2 ಇದೆ ಈ ಥರದ್ದು ಏನು ಹೋಲ್ಡರ್ಸು. ಹಾಗೆ ನೋಡಿ ಸಾಂಬಾರು ಪುಡಿಗೆ ನಾನೇನು ಹಾಕ್ಕೊಂಡಲ್ಲ, ಸೊ ಮುದ್ದೆ ಮಾಡೋದಕ್ಕೆ ರಾಗಿ ಹಿಟ್ಟಿಗೆ ಮಾತ್ರ ಆ ಹೋಲ್ಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಅಷ್ಟೇ, ಸೋಸೋದಾಗಲಿ ಎಷ್ಟೊಂದು ಕಾಂಬೋ ಆಫರ್ಸಲ್ಲಿ ತೊಗೊಂಡೇ ಇರ್ತೀವಿ. ಎಕ್ಸ್ಟ್ರಾ ಇನ್ನೊಂದು ಇದ್ದರೂ ಕೂಡ ನೋಡೇ ಇರಲಿಲ್ಲ ನಾನು ಕೂಡ, ಮೇಲ್ಗಡೆಯಿಂದ ಅಷ್ಟು ಸಾಮಾನು ಇತ್ತು. ಎಕ್ಸ್ಟ್ರಾ ಇರೋದನ್ನೆಲ್ಲ ತಿರ್ಗಾ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಶಾಪಿಂಗ್ ಮಾಡ್ಕೊಂಡು ಏನು ಬಂದಿದ್ವಿ ಅದನ್ನು ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಇಟ್ಕೊಳ್ಳೋದಕ್ಕೆ ಇದು. ಸೊ ತೂತು ಪಾತ್ರೆ ಇದು ನೋಡಿ, ಈ ಥರ ಒಂದು ಹೋಲ್ಡರ್ ಚೆನ್ನಾಗಿರುತ್ತೆ ಸೊಪ್ಪಿಗೆ ತೊಳ್ಕೊಳ್ಳೋದಕ್ಕೆ, ಹಣ್ಣು ತರಕಾರಿಗಳು ಅಂತ ತೊಗೊಂಡು ಎತ್ತಿಟ್ಕೊಂಡಿದ್ದೀನಿ ಮೇಲ್ಗಡೆ ಇದ್ದಿದ್ದೆಲ್ಲ. ಹಾಗೆ ಇದನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ ಯಾವುದಕ್ಕೆ ಬೇಕು ಅಂತ ನೋಡಿ. ಸೊ ಮನೇಲಿದ್ದರೆ ಏನಾದರೂ ಒಂದು ಈ ಥರನೇ ನಡೀತಾ ಇರುತ್ತೆ. ಮನೆ ಹೌಸ್ ವೈಫ್ಸ್ ಅಂದರೆ ಈ ಥರ ಮಕ್ಕಳು ಮಲ್ಕೊಂಡಿದ್ದ ತಕ್ಷಣ ಈ ಥರ ಎದ್ದೇ ಇರುತ್ತೆ. ಹಾಗೆ ಕುಕ್ಕರು ಅಷ್ಟೇ ತೊಗೊಂಡಿದ್ದು ಎಲ್ಲನೂ ಹೊಸದು ಮಗುಗೆ ಮಾಡೋದಕ್ಕೆ ಅಂತ ಕಾಂಬೋಲಿ ತೊಗೊಂಡಿದ್ದೆ. 1 ಗ್ಲಾಸ್ ಹಾಕೋಕ್ಕೆ, ಇಲ್ಲ 2 ಗ್ಲಾಸಸ್ಗೆ ಇದು ಡೈಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ, ದಾಲ್ ಬೇಯಿಸ್ಕೊಳ್ಳೋದಕ್ಕೆ ಬೇಕಾಗತ್ತೆ ಅಂತ ತೊಗೊಂಡಿದ್ದೆ. ಹಾಗೆ ಇದು ಕೂಡ ಅಷ್ಟೇ, ಹಪ್ಪಳ ಎಲ್ಲ ಇದರಲ್ಲಿ ಎತ್ತೋದಕ್ಕೆ ಚೆನ್ನಾಗಿರುತ್ತೆ. ಉಡ್ಡುದೆಲ್ಲ ಇನ್ನೂ ಸ್ವಲ್ಪ ಮೇಲ್ಗಡೆ ಇದ್ದಿದ್ದು ಮೆಟ್ರೋಯಿಂದ ತೊಗೊಂಡಿದ್ದು ಎಲ್ಲ ಹೋಲ್ಡರ್ ಆಗಿ, ಚಾಪರ್ ಆಗಲಿ ಇದೆಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಯೂಸ್ ಮಾಡ್ಕೊಳ್ಳೋಕೆ ಡೈಲಿದು. ನೋಡಿ ಈ ಥರ ಬಾಸ್ಕೆಟ್ ಡಿಮಾರ್ಟಲ್ಲಿ ಪ್ಲಾಸ್ಟಿಕ್ ತೊಗೊಂಡಿದ್ದು ಮನೆಯಲ್ಲಿತ್ತು ಆಲ್ರೆಡಿ. ಸೊ ಪೂಜಾ ಸಾಮಾನೆಲ್ಲ ಇಟ್ಕೊಳ್ತಾ ಇದ್ದೆ. ಸೊ ಈಗ ಹಾಗೆ ಈವ್ನಿಂಗ್ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಮಗನಿಗೆ. ಟ್ರಯಾಂಗಲ್ ಎಷ್ಟಿದೆ, ಸ್ಕ್ವೇರ್ ಎಷ್ಟಿದೆ ಅಂತ. ಸೊ ಟಿ ವಿಗೆ ಹಚ್ಚಿದ್ರೆ ಹೋಮ್ವರ್ಕೇ ಮಾಡೋದಕ್ಕೆ ಕಷ್ಟ ಅವನಿಗೆ. ಅದೊಂದು ಚಾಲೆಂಜ್ ಎವ್ರಿ ಈವ್ನಿಂಗ್ ನನಗೆ, ಹೊಡೆದ್ರೂ ಕಷ್ಟನೇ. ಸೊ ಹಾಗೆ ಡಿನ್ನರ್ಗೆ ಮತ್ತು ಸಾಂಬಾರು ಮಾಡಿ, ಕ್ಯಾರೆಟು ಮತ್ತು ಹೀರೆಕಾಯಿ ಸಾಂಬಾರು ಮತ್ತು ತುಪ್ಪ ಮನೆಯಲ್ಲೇ ಮಾಡಿದ್ವಿ. ರೊಟ್ಟಿ ತೊಗೊಂಡು ಬಂದಿದ್ದೀನಿ ಅಂಗಡಿಯಿಂದ, ಜೋಳದ ರೊಟ್ಟಿ ಒಳ್ಳೆಯದು ಅಂತ. ಸೊ ಅದನ್ನು ಡಿನ್ನರ್ಗೆ ಪಲ್ಯ ಜೊತೆಗೆ ಹಾಗೆ ಕೊಡ್ತಾಯಿದ್ದೀನಿ. ಸೊ ಮೆಂತೆ ಪುಡಿ ಹಾಕ್ಕೊಂಡು ಬಿಟ್ಟಿದ್ದೀವಿ.
ಏನು ಕಾಳು ಹಾಕಬೇಕು, ಅದು ಚೆನ್ನಾಗಿ ಪ್ರೊಸೆಸ್ ಅಲ್ವಾ, ಅದು ನಿಧಾನಕ್ಕೆ ಬೇಯೋದಕ್ಕೆ. ಸೊ ಇದೊಂದು ತಪ್ಪು ಮಾಡದಿರ ಇರಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಶಾಪಿಂಗಿಂದ ನಾನು ಏನು ಸ್ವಲ್ಪ ಬ್ಯಾಗೆಲ್ಲ ತೊಗೊಂಡು ಬಂದಿದ್ದೆ. ಹಾಗೆ ಇದು ಬಾಗ್ನ ಕೊಡೋದಕ್ಕೆ ಸೀರೆನ ತೊಗೊಂಡು ಬಂದಿದ್ದೀವಿ. ಹಾಗೆ ಲೇಡೀಸ್ ವೇರ್ ಹೌಸಿಂದ ತಂದಿರೋದು. ಸೊ ಸಾಫ್ಟ್ ಸಿಲ್ಕ್ ಅಂತ ಹೇಳ್ಬೋದು. ಸೊ ಆರೆಂಜ್ ವಿತ್ ಗೋಲ್ಡನ್ ಬಾರ್ಡರ್, ಅದು ಸೇಮ್ ಡಿಸೈನ್ಸ್ ತಂದಿದ್ದೀವಿ ಇಬ್ಬರು ಸಿಸ್ಟರ್ಸ್ಗೂ. ಯಾವಾಗಲೂ ಪ್ರತಿ ಸಲ ಸೇಮ್ ಡಿಸೈನ್ಸ್ ಕೊಡ್ತಾ ಇರ್ತೀವಿ ಸೇಮ್ ರೇಂಜಲ್ಲಿ, ಬಟ್ ಕಲರ್ ಮಾತ್ರ ಡಿಫ್ರೆಂಟಾಗಿರುತ್ತೆ. ಯಾಕಂದರೆ ಆಮೇಲೆ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಾರ್ದು ಅಂತ. ನನಗೆ ಎರಡು ಪರ್ಟಿಕ್ಯುಲರಾಗಿ ತುಂಬಾ ಇಷ್ಟ ಆಯಿತು. ಈ ಕಾಂಬಿನೇಷನು ಅಷ್ಟೇ. ಸೊ ಇದು ಒಂಥರ ಪಿಂಕ್ ಆ್ಯಂಡ್ ಬ್ಲೂನಲ್ಲಿದೆ, ಕುಚ್ ವರ್ಕ್ ಇದೆ. ಇದು ಕೂಡ ನಂಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣವೇ. ಸೊ ಹಾಗಾಗಿ ಇದನ್ನು ಎರಡು ಸೇಮ್ ಡಿಸೈನಲ್ಲಿ ತೊಗೊಂಡಿದ್ದೀವಿ. ಅವರು ಹುಡುಕಿ ಆರೆಂಜ್ ಕಲರ್ದು ತೊಗೊಂಡು ಬಂದರು. ಆಮೇಲಿಂದ ಇದಕ್ಕೆ ಮ್ಯಾಚಿಂಗ್ ಮಾಡಿ ಆಮೇಲೆ ಶಾಪಿಂಗ್ ಮಾಡಿಕೊಂಡು ಅವರೇನೆ ಹುಡ್ಕೊಟ್ಮೇಲೆ ಇಷ್ಟಪಟ್ಟು ತೊಗೊಂಡು ಬಂದ್ವಿ ಕೊಡೋಣ ಅಂತ. ಸೊ ಬಾಗಿನ ಕೊಡೋದಕ್ಕೆ ಇದು. ಹಾಗೆ ನಾವು ಗಣೇಶ ಹಬ್ಬದ ದಿನ ಮಾಮೂಲಿ ಎದ್ದು ಎಲ್ಲ ಪೂಜೆ ಮಾಡಿ ಮಕ್ಕಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಪ್ರಸಾದ ಮಾಡಿಟ್ಟು ಹಣ್ಣುಗಳೇನು ಜೋಡಿಸ್ಕೊಂಡಿದ್ದಾರೆ ಮಾಡಿ ನಾವು ನಮ್ಮ ನಾದಿನಿ ಮನೆಗೆ ಹೋದ್ವಿ. ಸೊ ಇದು ಅವ್ರ ಮನೆಯಲ್ಲಿ ಕೂರಿಸಿರೋವಂಥ ಗಣೇಶ. ಸೊ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಹಾಗೆ ಟೆರೆಸ್ ವ್ಯೂನು ಕೂಡ ಈಗ ತೋರಿಸ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಆಗಿತ್ತು ಹೋಗೋಷ್ಟರಲ್ಲಿ. ಸೊ ಹಾಗೆ ಮೇಲ್ಗಡೆ ಎಲ್ಲ ಒಂದು ಪಾಟ್ಸ್ ಎಲ್ಲ ಇಟ್ಟಿದ್ರು, ನೋಡ್ಕೊಂಡು ಬರ್ತಾಯಿದ್ದೀವಿ. ಇದು ಅಪಾರ್ಟ್ಮೆಂಟ್, ದೊಡ್ಡ ಸ್ಪೇಸ್ ಇದೆ. ಹಾಗೆ ತುಂಬ ಗಿಡಗಳು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಸ್ಪೇಷಿಯಸ್ ಆಗೂ ಇದೆ. ಆವಾಗ ಒಳಗಡೆನೂ ಸ್ಪೇಷಿಯಸ್ ಆಗಿರುತ್ತೆ, ಒಣಗಾಕೊಳ್ಳೋದಕ್ಕೆ ಬಟ್ಟೆಗಳಾಗಲಿ ಗಿಡಗಳು ಇಟ್ಕೊಳ್ಳೋದಕ್ಕಾಗಲಿ. ಇದು ಟೆರೇಸ್ ಮೇಲೂ ಅಷ್ಟೇ ಏನು ಡಿಶ್ ಹಾಕ್ಸ್ಕೊಂಡಿದ್ದಾರೆ ಕೆಲವರು. ಹಾಗೆ ವ್ಯೂ ಚೆನ್ನಾಗಿದೆ, ಗಿಡಗಳು ಇಟ್ಕೊಳ್ಳೋದಕ್ಕೆ ಪಾಟ್ ಕೆಲವ್ರ ಮನೇಲಿ ಇರುತ್ತಲ್ಲ ಅವರು ಕೂಡ ಇಟ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಇರೋದು ಬಾಲ್ಕನಿಯಲ್ಲಿ ಇಟ್ಕೊಂಡಿರ್ತಾರೆ. ಇನ್ನು ಕೆಲವುದನ್ನು ತಂದಿಲ್ಲಿ ಟೆರೇಸ್ ಮೇಲೆ ಇಟ್ಟಿರ್ತಾರೆ. ಇದು ನೋಡಿ ಪಾಟ್, ಇದು ಕೂಡ ಚೆನ್ನಾಗಿದೆ. ಇದನ್ನು ತಂದು ಮೇಲಿಟ್ಟಿದ್ದಾರೆ. ಹಾಗೆ ಎಲ್ಲನೂ ಯೂಸ್ ಆಗುವಂಥದ್ದೇ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ನಾವು ಒಂದು ದಿನ ಅಲ್ಲೇ ಕಳೆದು ನೆಕ್ಸ್ಟ್ ಅವನ್ನ ಸ್ಕೂಲಿಗೆ ಬಿಡೋಕ್ಕೆ ಅಂತ ನಾನಿಲ್ಲಿ ಹೊರಡ್ತಾ ಇದ್ದೀನಿ. ಸೊ ಏನೋ ನೋಟಿಸ್ ಬೋರ್ಡ್ ಮೇಲೆ ಹಾಕಿದ್ದಾರೆ. ಸೊ ನ್ಯಾಷನಲ್ ಹಾಕಿ ಡೇನೋ ಏನೋ ಮಾಡಿರೋದ್ರದ್ದು ಫೋಟೋನ ಹಾಕಿದ್ದಾರೆ. ಅದಾದಮೇಲೆ ನಮ್ಮ ಏರಿಯಲ್ಲಿ ಗಣೇಶನ ಕೂರಿಸೋದಕ್ಕೆ ಆಮೇಲೆ ಡ್ರಾಯಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದರು. ತುಂಬ ಚೆನ್ನಾಗಿತ್ತು ಅದು ಕೂಡ. ಮಕ್ಕಳಿಗೆ ಸ್ವಲ್ಪ ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ಅನ್ಬೋದು ನೋಡಿ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಕೈಯಲ್ಲೇ ಮಾಡಿದಂತಹ ತಿಂಡಿನ ತಿಂತಾಯಿದ್ದೀವಿ. ಏನು ಚಕ್ಲಿ ಕೋಡ್ಬಳೆ ಎಲ್ಲ ಏನು ಇಟ್ಟಿದ್ವಿ ದೇವ್ರಿಗೆ ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮನೆಗೆ ಬಂದು ಈಗ ನಾನು ಎಲ್ಲ ಅಡುಗೆ ಪ್ರಿಪೇರ್ ಮಾಡಿ ತಿಂಡಿನ ತಿಂತಾ ಇದ್ದೀನಿ. ಸೊ ಇದಾಗಿತ್ತು ಬ್ಲಾಗ್. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು.